ಮುಂಬೈನಲ್ಲಿ ಭೀಕರ ಬೋಟ್ ದುರಂತಕ್ಕೆ 13 ಮಂದಿ ಬಲಿಯಾಗಿದ್ದಾರೆ. ನೌಕಾಪಡೆಯ ಸ್ಪೀಡ್ ಬೋಟ್ ಅಪ್ಪಳಿಸಿ ಘೋರ ದುರಂತ ನಡೆದಿದೆ. ಜನರನ್ನ ಕರೆದೊಯ್ತಾ ಇದ್ದಾಗ ಫೆರ್ರಿಗೆ ಸ್ಪೀಡ್ ಬೋಟ್ ಡಿಕ್ಕಿಯಾಗಿದೆ. ಈ ಅವಘಡದಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ. 101 ಜನರಿಗೆ ಗಾಯಗಳಾಗಿದೆ. 4 ಸ್ಥಿತಿ ಅದರಲ್ಲಿ ಗಂಭೀರವಾಗಿರೋದು ಗೊತ್ತಾಗ್ತಾ ಇದೆ. ಘೋರ ದುರಂತದ ಕ್ಷಣಗಳನ್ನ ಪ್ರತ್ಯಕ್ಷದರ್ಶಿಯೊಬ್ಬರು ವಿವರಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ 3:15 ಸುಮಾರಿಗೆ ಪ್ರಯಾಣವನ್ನು ಆರಂಭ ಮಾಡಿದ್ವಿ. 3:55 ಸುಮಾರಿಗೆ ಜವಾಹರ್ ದ್ವೀಪದ ಬಳಿ ಅಪಘಾತ ನಡೆಯಿತು. ನೌಕಾಪಡೆಯ ಬೋಟ್ ಅಪ್ಪಳಿಸಿದ ರಭಸಕ್ಕೆ ಫೆರ್ರಿ ಪಲ್ಟಿಯಾಯಿತು. ಜನ ಗಾಳಿಯಲ್ಲಿ ಹಾರಿ ಚಲ್ಲಾಪಿಲ್ಲಿಯಾಗಿ ಸಮುದ್ರಕ್ಕೆ ಬಿದ್ರು. ದೋಣಿಯ ಡೆಕ್ಗೆ ಅಪ್ಪಳಿಸಿ ಕೆಲವರ ದೇಹ ಛಿದ್ರವಾಯಿತು. ಫೆರ್ರಿಯಲ್ಲಿ ಪ್ರಯಾಣಿಕರಿಗೆ ಲೈಫ್ ಜಾಕೆಟ್ ನೀಡಿರಲಿಲ್ಲ. ಫೆರ್ರಿ ಪಲ್ಟಿಯಾದ ಬಳಿಕ ಎಲ್ರಿಗೂ ಲೈಫ್ ಜಾಕೆಟ್ ನೀಡಿದ್ರು. ಭೀಕರ ಕ್ಷಣಗಳ ಬಗ್ಗೆ ಪ್ರತ್ಯಕ್ಷದರ್ಶಿ ಗೌತಮ್ ಗುಪ್ತಾ ವಿವರಿಸಿದ್ದಾರೆ. ನೋಡಿ, ಸ್ಪೀಡ್ ಆಗಿ ಬಂದಂತ ಸ್ಪೀಡ್ ಬೋಟ್ ಅಪ್ಪಳಿಸುತ್ತೆ. ಅಲ್ಲೇ ಇರುವಂತ ಪ್ರತ್ಯಕ್ಷದರ್ಶಿ ವಿವರಿಸಿರೋ ಹಾಗೆ ಜನ ಆಕಾಶದ ಎತ್ತರಕ್ಕೆ ಹಾರಿ ಬೀಳ್ತಾರೆ. ದೇಹ ಛಿದ್ರವಾಗುತ್ತೆ. ಆಮೇಲೆ ಇನ್ನೊಂದಂತ ಹೇಳಿದ್ರೆ ಅಲ್ಲಿ ಲೈಫ್ ಜಾಕೆಟ್ ಕೂಡ ಕೊಟ್ಟಿರಲಿಲ್ಲ ಅವರಿಗೆ ಅನ್ನೋದನ್ನ ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ದಾರೆ. ಯಾವಾಗ ಮಕ್ಷಿ ಬಿತ್ತಲ್ಲ ಆ ನಂತರ ಲೈಫ್ ಜಾಕೆಟ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರವಾಸಿಗರ ಚೀರಾಟದ ದೃಶ್ಯ ನೋಡಿ. 100 ಜನ ಪ್ರವಾಸಿಗರು ಸಮುದ್ರಕ್ಕೆ ಬೀಳ್ತಾರೆ. ಏಕಾಏಕಿ ಅವರನ್ನ ರಕ್ಷಿಸುವಂತ ಕೆಲಸಗಳಾಗುತ್ತೆ. ಆದ್ರೆ 13 ಮಂದಿ ಸಾವನ್ನಪ್ತಾರೆ. ಇನ್ನೂ ಕೂಡ 4 ಸ್ಥಿತಿ ಗಂಭೀರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ. ಯಾವ ರೀತಿಯಾಗಿ ನಡೆದಿರಬಹುದು ಈ ಅಪಘಾತ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈಗ 4 ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳ್ತಾ ಇದಾರಲ್ಲ, ಅವರ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಈ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಹರೀಶ್? ಹೌದು ಚೈತ್ರ, ಇದೊಂದು ಆಕಸ್ಮಿಕ ದುರಂತ ಅಂತ ಕರೆಯೋಕ್ಕಾಗೋದಿಲ್ಲ. ಇದು ನೆಗ್ಲಿಜೆನ್ಸ್ ಇಂದ ಆಗಿರ್ತಕ್ಕಂಥ ದುರಂತ ಅನ್ನುವಂಥ ನಿಟ್ಟಿನಲ್ಲೇ ಕರಿಬೇಕಾಗುತ್ತೆ. ಯಾಕಂತಂದ್ರೆ ನೌಕಾಪಡೆಯ ಒಂದು ಸ್ಪೀಡ್ ಬೋಟ್ ಅದನ್ನ ರಿಪೇರಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಇದ್ದಕ್ಕಿದ್ದಂತೆ ಅದು ವೇಗವನ್ನು ಪಡೆದುಕೊಂಡು ಪ್ರಯಾಣಿಕರು ಹೋಗ್ತಿದ್ದಂತಹ ಬೋಟ್ಗೆ ಡಿಕ್ಕಿ ಆಗಿರುವಂತಹದ್ದು. ಇದರಿಂದ ಪ್ರಯಾಣಿಕರು ಹೋಗ್ತಿದ್ದಂತಹ, ಪ್ರವಾಸಿಗರು ಹೋಗ್ತಿದ್ದಂತಹ ಬೋಟ್ ಇದ್ದಕ್ಕಿದ್ದಂತೆ ಮಗ್ಚಿ ಬಿದ್ದ ಪರಿಣಾಮ 13 ಮಂದಿ ಸಾವನ್ನಪ್ಪಿದ್ದಾರೆ. ಬೋಟ್ ಗುದ್ದಿದ್ದ ರಭಸಕ್ಕೆ ಅನೇಕರು ಗಾಯಗೊಂಡು ಕೂಡ ಸಾವನ್ನಪ್ಪಿರುವಂತಹದ್ದು. ಈಗ 4 ಮಂದಿ ತೀವ್ರ ರೀತಿಯಲ್ಲಿ ಗಾಯಗೊಂಡಿದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಇಷ್ಟು ಪ್ರವಾಸಿಗರನ್ನ ಎಲಿಫೆಂಟಾ ದ್ವೀಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಲೈಫ್ ಜಾಕೆಟ್ಗಳು ಸಹಜವಾಗಿರುತ್ತೆ. ಬೋಟ್ನಲ್ಲಿ ಯಾರೇ ಹೋದ್ರೂ ಕೂಡ ಅವರಿಗೆ ಲೈಫ್ ಜಾಕೆಟ್ ಸಹಜವಾಗಿರ್ಬೇಕಾಗುತ್ತೆ. ಆದರೆ ಇಲ್ಲಿ ಲೈಫ್ ಜಾಕೆಟ್ ಇರಲಿಲ್ಲ ಅನ್ನುವಂತಹ ಒಂದು ಲೋಪ ಈಗ ಗೊತ್ತಾಗ್ತಾ ಇದೆ. ಒಂದು ವೇಳೆ ಲೈಫ್ ಜಾಕೆಟ್ ಇದ್ದಿದ್ದಾಗಲಿ ಎಲ್ಲ ಪ್ರವಾಸಿಗರು ಕೂಡ ಸೇಫ್ ಆಗಿ ವಾಪಸ್ ಬರ್ತಾ ಇದ್ರು. ಬೋಟ್ ಗುದ್ದಿದ್ರು ಕೂಡ, ಅದು ಅವ್ರು ಮಗುಚಿ ಬಿದ್ದಿದ್ರು ಕೂಡ ಅವರು ನೀರಿನಲ್ಲಿ ತೇಲ್ತಾ ಇದ್ರು. ಲೈಫ್ ಜಾಕೆಟ್ ಇದ್ದಾಗ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಈಸಿ ಆಗ್ತಿತ್ತು. ಆದರೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಲವರು ಸಾವನ್ನಪ್ಪಿರೋದಕ್ಕೆ ಕಾರಣ ಲೈಫ್ ಜಾಕೆಟ್ ನೀಡದೇ ಇರುವಂತಹದ್ದು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮತ್ತೆ ರಕ್ಷಣಾ ಕಾರ್ಯಾಚರಣೆ ಕೂಡ ಬಹಳಷ್ಟು ತ್ವರಿತವಾಗಿ ನಡೆದಿದೆ. ಇದ್ದಕ್ಕಿದ್ದಂತೆ 120ಕ್ಕೂ ಹೆಚ್ಚು ಜನರು ನೀರೊಳಗೆ ಬಿದ್ದಾಗ ಅವ್ರನ್ನ ಒಮ್ಮೆಲೆ ನೀರಿನ ರಕ್ಷಣೆ ಮಾಡುವಂಥದ್ದು ಬಹಳಷ್ಟು ಕಷ್ಟ ಆಗಿತ್ತು. ಕೋಸ್ಟ್ ಗಾರ್ಡ್ಗಳು ಕೂಡ ರಕ್ಷಣೆಯನ್ನ ಮಾಡಿದ್ದಾರೆ. ಸೇನಾ ನೌಕಾಪಡೆಯ ಸಿಬ್ಬಂದಿಗಳು ಕೂಡ ರಕ್ಷಣೆಗೆ ಧಾವಿಸಿರುವಂತಹದ್ದು. ರಕ್ಷಣೆಯ ಕಾರ್ಯಾಚರಣೆ ಒಂದು ರೀತಿಯಾಗಿ ಒಂದು ಸಾಹಸ ಆಗಿತ್ತು. 115 ಜನರನ್ನ ರಕ್ಷಣೆ ಮಾಡಲಾಗಿದೆ. 13 ಜನರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅವರು ನೀರು ಕುಡಿದು ಸಾವನ್ನಪ್ಪಿರುವಂತಹದ್ದು, ಕೆಲವರು ಗಾಯಗೊಂಡು ಸಾವನ್ನಪ್ಪಿರುವಂತಹದ್ದು. ಈಗ ಉಳಿದಿರ್ತಕ್ಕಂಥ 4 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಯಾರು ಬದುಕಿ ಬಂದ್ರು, ಯಾರು ರಕ್ಷಣಾ ಕಾರ್ಯಾಚರಣೆ ತೊಡಗಿದ್ರು, ಅವರು ಹೇಳಿರ್ತಕ್ಕಂತಹ ಕಥೆಗಳನ್ನ ನೋಡಿದ್ರೆ ನಿಜಕ್ಕೂ ಎಷ್ಟು ಭೀಕರ ಇತ್ತು ಪರಿಸ್ಥಿತಿ ಅನ್ನುವಂಥದ್ದು ಅದನ್ನ ಹೇಳಬೇಕಾಗಿಲ್ಲ. ಅಲ್ಲೇ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಜನರು ಯಾವ ರೀತಿ ಹಾಹಾಕಾರ ಪಡ್ತಿದ್ರು, ರಕ್ಷಣೆ ಮಾಡಿ ಅಂತ ಕೂಗಾಡ್ತಿದ್ರು. ಮತ್ತೆ ರಕ್ಷಣಾ ಕಾರ್ಯಾಚರಣೆಗೆ ಎಷ್ಟು ಕಷ್ಟ ಇತ್ತು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಅಂತೂ ಈಗ ರಕ್ಷಣಾ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯದ ಹಂತಕ್ಕೆ ಬಂದಿದೆ. 13 ಜನರು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. 4 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.